ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ವೀಕ್ಷಕರೇ, ಇದೇ ಫೆಬ್ರವರಿ 1ರಂದು ನಮ್ಮ ಮಾನ್ಯ ಹಣಕಾಸು ಸಚಿವೆ ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಹಾಗೆ ಅದರಲ್ಲಿ ನಮಗೆಲ್ಲರಿಗೂ ಅತ್ಯದ್ಭುತವಾದ ಒಂದು ಆಫರನ್ನು ಕೊಟ್ಟಿದ್ದರು. ಅದೇನೆಂದರೆ 12 ಲಕ್ಷದವರೆಗೆ ಯಾರೆಲ್ಲ ಒಂದು ವರ್ಷ ದುಡಿತಾ ಇದ್ದೀರಾ ಅವರಿಗೆ ಇನ್ನು ಮುಂದೆ ಟ್ಯಾಕ್ಸ್ GST ಇರುವುದಿಲ್ಲ ಅಂತ. ಹಾಗಿದ್ರೆ ವೀಕ್ಷಕರೇ, ಅದ್ರ ಬಗ್ಗೆ ಸ್ವಲ್ಪ ಈ ವಿಡಿಯೋದಲ್ಲಿ ತಿಳಿಯೋಣ. ಯಾಕೆಂದರೆ ನಿಮಗೆ ಎಷ್ಟು ಸಂಬಳ ಬರ್ತಿದೆ, ಆದರೆ ಎಷ್ಟು ಅದಕ್ಕೆ ಟ್ಯಾಕ್ಸ್ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಕೆಲವೊಂದು ನಿರೀಕ್ಷೆಗಳ ಮೂಲಕ ನಮಗೆ ಒಂದು ಅಪ್ಡೇಟ್ಸ್ ಮೂಲಕ ನಮಗೆ ತಿಳ್ಕೊಳ್ಳೋಣ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ, ತಪ್ಪದೆ ವೀಕ್ಷಿಸಿ. ನಿಮಗೆ ಎಷ್ಟು ಸಂಬಳ ಇದೆ, ಎಷ್ಟು ಬರುತ್ತೆ, ನಿಮ್ಮ ಕೈಯಲ್ಲಿ ಎಷ್ಟು ಹಣ ಬರುತ್ತೆ ಅನ್ನೋದನ್ನ ನೋಡೋಣ ವೀಕ್ಷಕರೇ. ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಕ್ಷಕರೇ, ನಿಮಗೆ ಎಷ್ಟು ಸಂಬಳ ಇದ್ದರೆ ಎಷ್ಟು ಟ್ಯಾಕ್ಸ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ನಿರ್ಮಲಾ ಸೀತಾರಾಮನ್ ಭಾರಿ ಒಂದು ಎಲ್ಲರಿಗೂ ಒಂದು ಕಡಿತವನ್ನು ಕೊಟ್ಟಿದ್ದಾರೆ. 12 ಲಕ್ಷ, ಬರೋಬ್ಬರಿ 12 ಲಕ್ಷದವರೆಗೆ ಯಾರೆಲ್ಲ ಒಂದು ವರ್ಷ ದುಡಿತಾ ಇದ್ದೀರೋ ಅವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅಂತ. ಇದು ತುಂಬ 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 ಒಂದು ಮಧ್ಯಮ ವರ್ಗದವರಿಗೆ ತುಂಬ 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 ಅಂದರೆ ಒಂದು ಒಳ್ಳೆಯ ನ್ಯೂಸ್ ಸಿಕ್ಕಿದೆ. ಮಧ್ಯಮ ವರ್ಗದವರು ಈ ಬಜೆಟ್ನಿಂದ ನಿರೀಕ್ಷೆ ಮಾಡಿದ ವಿಷಯ ಅಂತೂ ನಿಜವಾಗಿದೆ ವೀಕ್ಷಕರೇ. ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಬಹುದು ಎಂಬ ನಿರೀಕ್ಷೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿಜವಾಗಿಸಿದ್ದಾರೆ. 12 ಲಕ್ಷ ರೂವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಪಡೆಯುವ ಅವಕಾಶವನ್ನು ಅವರು 2025ರ ಬಜೆಟ್ನಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಆದಾಯ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಿಸಿ ಹೊಸ ಕಾನೂನು ರೂಪಿಸುವ ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ವಾರ ಹೊಸ ಮಸೂದೆ ಮಂಡನೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇದೀಗ 12 ಲಕ್ಷ ರೂಪಾಯಿವರೆಗಿನ ಆದಾಯವನ್ನು ಈಗ ತೆರಿಗೆ ಮುಕ್ತಾಯಗೊಳಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ ಸ್ವತಃ. ಹಾಗಿದ್ರೆ 12 ಲಕ್ಷದವರೆಗೆ ವರ್ಷದಲ್ಲಿ ಯಾರೆಲ್ಲ ದುಡಿತಾ ಇದ್ದೀರಾ ಅವರಿಗೆ ಖಂಡಿತವಾಗಿಯೂ ಯಾವುದೇ ತರಹದ ಟ್ಯಾಕ್ಸ್ ನಿಮ್ಮ ಮೇಲೆ ಬೀಳುವುದಿಲ್ಲ ವೀಕ್ಷಕರೇ. ಈಗ ನಿಮ್ಮ ಸಂಬಳ ಎಷ್ಟಿದ್ದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಈ ಹಿಂದೆ ಎಷ್ಟು ಕಟ್ಟುತ್ತಿದ್ರಿ, ಈಗ ಎಷ್ಟು ಕಟ್ಟಬೇಕು, ನಿಮಗೆ ಎಷ್ಟು ಲಾಭ ಆಗ್ತಿದೆ, ಈ ಎಲ್ಲ ಡೀಟೇಲ್ಸ್ನ ನಾನು ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದೇನೆ. ನಿಮ್ಮ ಸಂಬಳ 10 ಲಕ್ಷ ರೂಪಾಯಿ ಇದ್ದರೆ ಈ ಹಿಂದೆ ಅದಕ್ಕೆ 50,000 ರೂಪಾಯಿ ಟ್ಯಾಕ್ಸ್ ಇತ್ತು. ಆದರೆ ಈಗ ಆ ಟ್ಯಾಕ್ಸ್ ಮೊತ್ತ 0 ಆಗಿದೆ. ಯಾಕಂದರೆ ಬರೋಬ್ಬರಿ 12 ಲಕ್ಷದವರೆಗೆ ಯಾರೆಲ್ಲ ದುಡಿತಾ ಇದ್ದೀರಾ ಅವರಿಗೆ ಯಾವುದೇ ಥರದ ಟ್ಯಾಕ್ಸ್ ಇರುವುದಿಲ್ಲ. ಹೀಗಾಗಿ ನೀವು 50,000 ಉಳಿಸಿದಂತೆ ಆಗುತ್ತದೆ. ವರ್ಷಕ್ಕೆ ನೀವು 50,000, 10 ಲಕ್ಷ ದುಡಿತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಹಾಗಿದ್ರೆ 50,000 ವರ್ಷಕ್ಕೆ ಉಳಿಸಿದಂತೆ ಆಗ್ತದೆ. ಇದೇ ರೀತಿ ಯಾವ್ಯಾವ ಮೊತ್ತಕ್ಕೆ ಎಷ್ಟು ಟ್ಯಾಕ್ಸ್ ಇತ್ತು ಎಂದು ನಾನು ಕೆಲವೊಂದು ಅಪ್ಡೇಟ್ಸ್ ಮೂಲಕ ತಿಳಿಸ್ತಾ ಹೋಗ್ತೇನೆ. ಇನ್ನು ಯಾರಿಗೆಲ್ಲ ತಮ್ಮ ಒಂದು ಎಷ್ಟು ಸಂಬಳ ಇದೆ ಅದ್ರ ಬಗ್ಗೆ ಏನೆಲ್ಲ ಗೊತ್ತಾಗಬೇಕು ಅಂತ ಇನ್ನೂ ಗೊತ್ತಾಗಬೇಕು, ಕೆಲವೊಂದು ಅಪ್ಡೇಟ್ಸ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಯಾರಿಗೆಲ್ಲ ಅದು ತಮ್ಮ ಈಗಿನ ಸಂಬಳವೆಷ್ಟಿದೆ ಹಾಗೂ ಟ್ಯಾಕ್ಸ್ ಎಷ್ಟು ಹೋಗುತ್ತೆ ಅಂತ ತಿಳಿಬೇಕಂದ್ರೆ ಕೆಳಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗಿದ್ರೆ ಕೆಲವೊಂದು ಅಪ್ಡೇಟ್ಸ್ನ ಈಗ ಈ ವಿಡಿಯೋದಲ್ಲಿ ನಮಗೆ ನೋಡೋಣ. ಈಗ ಸಪೋಸ್ ಇಟ್ಕೊಳ್ಳಿ, ಒಂದು 10 ಲಕ್ಷ ನಿಮ್ಮ ವರ್ಷಕ್ಕಿರುವ ಒಂದು ಸಂಬಳ ಏನಿದೆ ಅದು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ನಿಮಗೆ 50,000 ರೂಪಾಯಿ ಟ್ಯಾಕ್ಸ್ ಬೀಳ್ತಾ ಇತ್ತು. ಈ ಹಿಂದೆ 50,000 ರೂಪಾಯಿ ಟ್ಯಾಕ್ಸ್ ಬೀಳ್ತಾ ಇತ್ತು ವೀಕ್ಷಕರೇ. ಆದರೆ ಈಗ ಕರೆಂಟ್ಲಿ ಫೆಬ್ರವರಿ 1ರಿಂದ ನಿಮಗೆ ನೀವು ಈಗ 10 ಲಕ್ಷ ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು 50,000 ಇರುವುದಿಲ್ಲ, 0 ಆಯಿತಾ, 0 ಆಗಿದೆ ವೀಕ್ಷಕರೇ. ಯಾಕಂದರೆ 10 ಲಕ್ಷದವರೆಗೆ ನೀವು ದುಡಿತಾ ಇದ್ದರೆ 50,000 ಈ ಹಿಂದೆ ಟ್ಯಾಕ್ಸ್ ಬೀಳ್ತಾ ಇತ್ತು. ಆದರೆ ಇದೀಗ ಫೆಬ್ರವರಿ 1ರಿಂದ ಯಾವುದೇ ಥರದ ಟ್ಯಾಕ್ಸ್ ಇರುವುದಿಲ್ಲ ವೀಕ್ಷಕರೇ. ಹಾಗಿದ್ರೆ 0 ಆಗಿದೆ. ಹಾಗಿದ್ರೆ 50,000 ನೀವು ಉಳಿಸಿದಂಗೆ ಆಗುತ್ತೆ. ಹಾಗಿದ್ರೆ ನೀವು ಸಪೋಸ್ 12 ಲಕ್ಷ ದುಡಿತಿದ್ದೀರಾ ಅಂತ ಅಂದ್ಕೊಳ್ಳಿ. ನಾನು ಹೇಳಿದ್ದೆ ಬರೋಬ್ಬರಿ 12 ಲಕ್ಷದವರೆಗೆ ನಿಮಗೆ ಯಾವುದೇ ಥರದ ಟ್ಯಾಕ್ಸ್ ಬೀಳುವುದಿಲ್ಲ ಅಂತ. ಹಾಗಿದ್ರೆ 80,000 ರೂಪಾಯಿ ಟ್ಯಾಕ್ಸ್ ಬೀಳ್ತಾ ಇತ್ತು ಈ ಹಿಂದೆ. ಫೆಬ್ರವರಿ 1ಕ್ಕಿಂತ ಮುಂಚೆ 80,000 ರೂಪಾಯಿ ನಿಮಗೆ ಟ್ಯಾಕ್ಸ್ ಬೀಳ್ತಾ ಇತ್ತು. ಹಾಗಿದ್ರೆ ಇನ್ನು ಫೆಬ್ರವರಿ 1ರಿಂದ ಯಾವರೆಲ್ಲ ಈ ಒಂದು 12 ಲಕ್ಷ ರೂಪಾಯಿನ ಒಳಗೆ 12 ಲಕ್ಷ ರೂಪಾಯಿ ಅಥವಾ 12 ಲಕ್ಷ ರೂಪಾಯಿಯ ಒಳಗೆ ಪಡಿತಾ ಇದ್ದೀರೋ ಸಂಬಳವನ್ನು ಅವರಿಗೆ 0 ಅಂದರೆ 0 ರೂಪಾಯಿ, 0 ಟ್ಯಾಕ್ಸ್ ಬೀಳಿದೆ, 0 ಒಂದು GST ಏನಿದೆ ಅದು ಬೀಳಲಿದೆ ವೀಕ್ಷಕರೇ. ಹಾಗಿದ್ರೆ ನೀವು ಎಷ್ಟು ಉಳಿಸ್ತಾ ಇದ್ದೀರಾ? 80,000 ರೂಪಾಯಿ ನೀವು ಉಳಿಸ್ತಾ ಇದ್ದೀರಾ.
ಈಗ ಸಪೋಸ್ ನೀವು 15 ಲಕ್ಷ ರೂಪಾಯಿಗಳು ನೀವು ಪಡ್ಕೋತಾ ಇದ್ದೀರಾ, ನೀವೊಂದು ದುಡಿತಾ ಇದ್ದೀರಾ, ವರ್ಷಕ್ಕೆ 15 ಲಕ್ಷ ರೂಪಾಯಿ ನೀವು ದುಡಿತಾ ಇದ್ದೀರಾ ಅಂದರೆ ಈ ಹಿಂದೆ ಎಷ್ಟು ಟ್ಯಾಕ್ಸ್ ಬೀಳ್ತಾ ಇತ್ತು ಅಂದರೆ ವೀಕ್ಷಕರೇ, ಬರೋಬ್ಬರಿ 1.40 ಲಕ್ಷ ಅಂದರೆ 1,40,000 ರೂಪಾಯಿ ನಿಮಗೆ ಟ್ಯಾಕ್ಸ್ ಬೀಳ್ತಾ ಇತ್ತು. ಆದರೆ ಈಗ ಫೆಬ್ರವರಿ 1ರಿಂದ ಬರೀ 45,000 ರೂಪಾಯಿಗಳು ಮಾತ್ರ ಟ್ಯಾಕ್ಸ್ ಬೀಳಲಿದೆ. ಅರ್ಥ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಆದರೆ ನಿಮ್ಮ ಸೇವಿಂಗ್ಸ್ ಎಷ್ಟಾಗಿದೆ ವೀಕ್ಷಕರೇ, 1,40,000 ಮೈನಸ್ 45,000, 95,000 ನೀವು ಉಳಿಸ್ತಾ ಇದ್ದೀರಾ. ಈ ವರ್ಷದಿಂದ 95,000 ನೀವು ಉಳಿಸ್ತಾ ಇದ್ದೀರಾ ಈ ವರ್ಷ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನೀವು 20 ಲಕ್ಷ ರೂಪಾಯಿ ಈ ಒಂದು ವರ್ಷ ತಗೊಳ್ತಾ ಇದ್ದೀರಾ, ಈ ಒಂದು ವರ್ಷ ನೀವು 20 ಲಕ್ಷ ರೂಪಾಯಿನ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ನೀವು ಇಲ್ಲಿಯವರೆಗೆ ಫೆಬ್ರವರಿ 1ರವರೆಗೆ ಎಷ್ಟು ಟ್ಯಾಕ್ಸ್ನ ಕಟ್ತಾ ಇದ್ದೀರಾ, ಒಂದು ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ನ ಕಟ್ತಾ ಇದ್ರಾ? ಬರೋಬ್ಬರಿ 2,90,000 ರೂಪಾಯಿ, 3 ಲಕ್ಷದವರೆಗೆ ನೀವು ಟ್ಯಾಕ್ಸ್ನ ಕಟ್ತಾ ಇದ್ದೀರಾ. 20 ಲಕ್ಷಕ್ಕೆ 3 ಲಕ್ಷದವರೆಗೆ ನೀವು ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ರಾ. ಆದರೆ ಈಗ ಈ ಫೆಬ್ರವರಿ 1ರಿಂದ ಇದು ಕೇವಲ 1,40,000 ಕಡಿತಗೊಂಡಿದೆ, ಅಂದರೆ ಇಳಿಕೆಯಾಗಿದೆ ವೀಕ್ಷಕರೇ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫೆಬ್ರವರಿ 1ಕ್ಕಿಂತ ಮುಂಚೆ 2,90,000 ಕಟ್ತಾ ಇದ್ರ, ಆದರೆ ಅದೇ ಈಗ ಫೆಬ್ರವರಿ 1ರಿಂದ 1,40,000 ಮಾತ್ರ ನೀವು ಕಟ್ತಾ ಇದ್ದೀರಾ. ಆದರೆ ಹಾಗಿದ್ರೆ 2,90,000 ಮೈನಸ್ 1,40,000, 1,50,000 ನೀವು ಈ ಒಂದು ವರ್ಷ ಉಳಿಸ್ತಾ ಇದ್ದೀರಾ. ಇನ್ನು ನೀವು 24 ಲಕ್ಷ ಈ ಒಂದು ವರ್ಷ ದುಡಿತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ನೀವು ಈ ಕಳೆದ ವರ್ಷದವರೆಗೆ 4,10,000 ರೂಪಾಯಿಗಳನ್ನು ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರ. ಇಲ್ಲಿಯವರೆಗೆ 24 ಲಕ್ಷಕ್ಕೆ 4,10,000 ನೀವು ಟ್ಯಾಕ್ಸ್ ಕಟ್ತಾ ಇದ್ರ. ಆದರೆ ಈ ವರ್ಷದಿಂದ ಕೇವಲ 2,40,000 ಮಾತ್ರ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ನೀವಿಲ್ಲಿ ಗಮನಿಸ್ಬೋದು, ಅರ್ಧ ಭಾಗವನ್ನು ಟ್ಯಾಕ್ಸ್ನಿಂದ ನಮಗೆ ಮುಕ್ತಿ ನೀಡಿದೆ. ಅಂದರೆ ನೀವು 4 ಲಕ್ಷ ಕಟ್ಟಿದ್ರಲ್ಲಿ 2 ಲಕ್ಷ, ಬರೀ 2 ಲಕ್ಷಕ್ಕೆ ತಲುಪಿದೆ ಅಂದರೆ ವೀಕ್ಷಣೆ ನೀವು ಇಲ್ಲಿ ಗಮನಿಸ್ಬೋದು ಎಷ್ಟೊಂದು ಚೇಂಜಸ್ ಇದೆ ಅಂತ ಅಲ್ವಾ. 4 ಲಕ್ಷ ಕಟ್ಟಬೇಕಾದಲ್ಲಿ ನೀವು 2 ಲಕ್ಷ ಮಾತ್ರ ಕಟ್ತಾ ಇದ್ದೀರಾ ಅಂದರೆ ನಿಮಗೆ 2 ಲಕ್ಷ ಲಾಭ ಆಗ್ತಿದೆ ವೀಕ್ಷಕರೇ. ಹಾಗಿದ್ರೆ ನೀವು ಚೆಂದ ಇದು ಅಬ್ಸರ್ವ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಭ ಎಷ್ಟು ನಿಮಗೆ? 4,10,000 ಮೈನಸ್ 2,40,000, 1,70,000 ರು ನಿಮಗೆ ಲಾಭವಿದೆ ಈ ಒಂದು ವರ್ಷ. ಇನ್ನು 30 ಲಕ್ಷ ನೀವು ಈ ಒಂದು ವರ್ಷ ಪಡಿತಾ ಇದ್ದೀರಾ ಅಂದರೆ ನೀವು ಈ ಹಿಂದೆ 5,90,000 ರೂಪಾಯಿ, ಬರೋಬ್ಬರಿ 6 ಲಕ್ಷದವರೆಗೆ ನೀವು ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರಾ. ಆದರೆ ಈ ವರ್ಷ 4,20,000 ಮಾತ್ರ ಕಟ್ತಾ ಇದ್ದಾರೆ ವೀಕ್ಷಕರೇ. ಅದರಲ್ಲಿ ಡಿಫ್ರೆನ್ಸ್ ಎಷ್ಟು, ವ್ಯತ್ಯಾಸ ಎಷ್ಟು? 1,70,000 ನಿಮಗೆ ಲಾಭ ಆಗ್ತಿದೆ ವೀಕ್ಷಕರೇ. ನೀವಿಲ್ಲಿ ವೀಕ್ಷಿಸ್ತಾ ಇರ್ಬೋದು, ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ. ಬಿಕಾಸ್ ನೀವು ಇಷ್ಟು ಉಳಿಸ್ತಾ ಇದ್ದೀರಾ ಒಂದೊಂದು ವರ್ಷ ಅಂದರೆ ನಿಮಗೆ ಖಂಡಿತವಾಗಲೂ ಟ್ಯಾಕ್ಸಿಂದ ಮುಕ್ತಿ ಇದೆ ವೀಕ್ಷಕರೇ. ಇನ್ನು ನೀವು 50 ಲಕ್ಷ ರೂಪಾಯಿ ದುಡಿತಾ ಇದ್ದೀರಾ ಅಂದರೆ ವೀಕ್ಷಕರೇ, ನಿಮಗೆ ಈ ಹಿಂದೆ 11,90,000 ರೂಪಾಯಿಗಳು ಟ್ಯಾಕ್ಸ್ ಬೀಳ್ತಾ ಇತ್ತು. ಆದರೆ ಈ ವರ್ಷದಿಂದ 10,20,000 ಮಾತ್ರ ಬೀಳ್ತಾ ಇದೆ. ಅದರಲ್ಲೂ ನಿಮಗೆ ಡಿಫ್ರೆನ್ಸ್ ಬರ್ಬೋದು, 1,70,000 ನೀವು ಉಳಿಸ್ತಾ ಇದ್ದೀರಾ ವೀಕ್ಷಕರೇ. ಹಾಗಿದ್ರೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತಿದ್ದೀನಿ. 10 ಲಕ್ಷದವರೆಗೆ, 12 ಲಕ್ಷದವರೆಗೆ, 15 ಲಕ್ಷದವರೆಗೆ, 20 ಲಕ್ಷದವರೆಗೆ, 24 ಲಕ್ಷದವರೆಗೆ, 30 ಲಕ್ಷದವರೆಗೆ, 50 ಲಕ್ಷದವರೆಗೆ ಇರುವ ಎಲ್ಲ ಡೀಟೇಲ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದಕ್ಕಿಂತ ದುಡಿಯಲ್ಲ ಅಂತ ಅನ್ಕೋತಾ ಇದ್ದೇನೆ. 50 ಲಕ್ಷಕ್ಕಿಂತ ಯಾರೂ ಒಂದು ವರ್ಷ ದುಡಿಯೋದಿಲ್ಲ ಅಂತ ಅನ್ಕೋತಾ ಇದ್ದೇನೆ. ಇನ್ನು ದುಡಿತಾ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ ಹೇಳ್ಕೋಬೋದು. ಈಗ ನಿಮಗೆ ಅರ್ಥ ಆಗಿರ್ಬೋದು ಅಂತ ಹೇಳ್ತಾ ಇದ್ದೇನೆ. ಇದು ಬಿಟ್ಟು 10 ಲಕ್ಷಕ್ಕಿಂತ ಕೆಳಗೆ ಅಥವಾ 12 ಲಕ್ಷಕ್ಕಿಂತ ಕೆಳಗೆ ಯಾರೆಲ್ಲ ದುಡಿತಾ ಇದ್ದೀರೋ, ಒಂದು ವರ್ಷದಲ್ಲಿ ನಿಮಗೆ 1 ಮಂತ್ ಅಥವಾ 1 ತಿಂಗಳ ಆದಾಯ ಏನಿದೆ, ಸ್ಯಾಲರಿ ಏನಿದೆ, ಬರೀ 1 ಲಕ್ಷವಾಗಿದ್ದಲ್ಲಿ ನೀವು ಯಾವುದೇ ರೀತಿಯಂಥ ಟ್ಯಾಕ್ಸನ್ನು ಪೇ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ವೀಕ್ಷಕರೇ. ನೀವು 12 ಲಕ್ಷಕ್ಕಿಂತ ಮೇಲೆ ಮಾತ್ರ ದುಡಿತಾ ಇದ್ದರೆ ಈ ಒಂದು ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಹಾಗಿದ್ದಲ್ಲಿ ಯಾರೆಲ್ಲ ಇನ್ನು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಇದನ್ನು ತಿಳಿಬೇಕಾದ ವಿಷಯವಿದೆ ವೀಕ್ಷಕರೇ. ಇನ್ನು ಮುಂದೆ ಈ ಒಂದು 12 ಲಕ್ಷದವರೆಗೆ ಟ್ಯಾಕ್ಸ್ನಿಂದ ನೀವು ಮುಕ್ತಿ ಪಡಿತಾ ಇದ್ದೀರಾ. ಹಾಗಿದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೇನೆ. ಯಾರೆಲ್ಲ ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರಿಗೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬ ಧನ್ಯವಾದಗಳು ವೀಕ್ಷಕರೇ. ಹಾಗಿದ್ರೆ ಇನ್ನೂ ಏನಾದರೂ ಡೌಟ್ ಇದೆ ನಿಮಗೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ವೀಕ್ಷಕರೇ. ಹಾಗಿದ್ರೆ
ನಿಮ್ಮ ಎಲ್ಲ ಸಪೋರ್ಟ್ನ ಇನ್ನೂ ಬಯಸ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಏನಿದೆ, ನಿಮ್ಮ ಸಬ್ಸ್ಕ್ರಿಪ್ಷನ್ ಏನಿದೆ, ನಿಮ್ಮ ಲೈಕ್ ಏನಿದೆ ನಮಗೆ ತುಂಬ ಪ್ರೋತ್ಸಾಹ ನೀಡ್ತದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ವೀಕ್ಷಕರೇ.